ಫ್ರೆಂಡ್ಸ್, ಎಲ್ಲರಿಗೂ ಟೈಲರಿಂಗ್ ಜಗತ್ತು ಚಾನಲ್ನಲ್ಲಿ ನಿಮ್ಮ ಸ್ವಾಗತ. ಸೊ ಇವತ್ತು ನಾವು ಇಂಚ್ ಟೇಪ್ ಯಾವ ರೀತಿ ಮೆಜರ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಸೊ ನೋಡಿ, ಯಾವುದೇ ಒಂದು ಡ್ರೆಸ್ ಆಗಿರಲಿ ಅಥವಾ ಟಾಪ್ ಆಗಿರಲಿ ಅಥವಾ ಬ್ಲೌಸ್ ಆಗಿರಲಿ, ಏನೋ ಒಂದು ಸ್ಟಿಚ್ ಮಾಡಬೇಕು ಅಂದರೆ ನಮಗೆ ಇಂಚ್ ಟೇಪ್ ಮೆಜರ್ ಮಾಡಲಿಕ್ಕೆ ಬರಬೇಕು. ಸೊ ಅದನ್ನು ಇವತ್ತು ಯಾವ ರೀತಿ ಮೆಜರ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲು ನೋಡಿ, ಈ ರೀತಿ ಇಂಚ್ ಟೇಪ್ ಇರುತ್ತೆ. ಸೊ ಇದೇ ರೀತಿ ಇರುತ್ತೆ, ಇದೇ ಕಲರ್ನಲ್ಲಿ ಇರುತ್ತೆ ಅಂತ ಏನಿಲ್ಲ. ಸೊ ಬೇರೆ ಬೇರೆ ಕಲರ್ನಲ್ಲಿ ಅವೈಲಬಲ್ಸ್ ಇರುತ್ತೆ. ಪ್ಲಸ್ ನೋಡಿ, ಇದ್ರದ್ದು ಸೈಜ್ ಕೂಡ ಕಡಿಮೆ ಹೆಚ್ಚು ಇರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಚ್ ಪಟ್ಟಿಗಳು ನಿಮಗೆ ಸಿಗುತ್ತವೆ. ಸೊ ನೋಡಿ, ಇಂಚ್ ಪಟ್ಟಿಯಲ್ಲಿ ಒಂದು ಸೈಡ್ ನೋಡಿ, ಈ ಸೈಡು ದೊಡ್ಡ ಅಕ್ಷರದಲ್ಲಿ ಮಾರ್ಕಿಂಗ್ಸ್ ಇರುತ್ತೆ, ಮತ್ತು ಇನ್ನೊಂದು ಸೈಡು ಸಣ್ಣ ಅಕ್ಷರದಲ್ಲಿ ಮಾರ್ಕಿಂಗ್ ಇರುತ್ತೆ. ಸೊ ನಮಗೆ ಬೇಕಾಗಿರೋದು, ನಮಗೆ ಯೂಸ್ ಆಗೋದು ದೊಡ್ಡ ಅಂಕಿ ಮೆಜರ್ಮೆಂಟ್ಸ್ ಅಥವಾ ಮಾರ್ಕಿಂಗ್ಸ್ ಅಂತ ಹೇಳ್ಬೋದು. ಈ ದೊಡ್ಡ ಅಂಕಿ ಮಾರ್ಕಿಂಗ್ಸ್ ಏನಿದೆ ಅಲ್ವಾ, ಅದು ನಮಗೆ ಯೂಸ್ ಆಗುತ್ತೆ. ಸೊ ಯಾವ ರೀತಿ ಇಂಚ್ ಟೇಪನ್ನು ಓದಬೇಕು ಅಂದರೆ ಸಿಂಪಲ್ ಇದೆ ನೋಡಿ. ಇಲ್ಲಿ 1 ಕಾಣಿಸ್ತಾ ಇದೆ, ಇದನ್ನು 1 ಇಂಚ್, 2 ಕಾಣಿಸ್ತಾ ಇದೆ 2 ಇಂಚ್, 3 ಕಾಣಿಸ್ತಾ ಇದೆ 3 ಇಂಚ್, 4 ಕಾಣಿಸ್ತಾ ಇದೆ 4 ಇಂಚ್, 5 ಕಾಣಿಸ್ತಾ ಇದೆ 5 ಇಂಚ್. ಇದೇ ರೀತಿ ನಾವು ಓದ್ತಾ ಹೋಗ್ತೀವಿ. ಸೊ ಇದು ಆಯಿತು ಸಿಂಪಲ್. 1 ಇಂಚ್ 2 ಇಂಚ್ 3 ಇಂಚ್ 4 ಇಂಚ್ ಇದ್ದಾಗ ನಾವು ಈ ರೀತಿ ಓದ್ಬೋದು. ಇನ್ನು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಅಂತ ನಾನು ಇದೇ ಪೇಪರನ್ನು ನಿಮಗೆ ಮೆಜರ್ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ನೋಡಿ, ಇಲ್ಲಿ ಮೇಜರ್ ಮಾಡಿದಾಗ ನೋಡಿ, ಇದು 1 ಇಂಚ್ 2 ಇಂಚ್ ಅಲ್ಲ, ನಡುವೆನೇ ಏನೋ ಬಂತು, ಹೌದಾ, 8 ಇಂಚ್ ಬಂತು, ಮತ್ತು ಇಲ್ಲಿ 2 ಲೈನ್ ಎಂಥದ್ದು ಕಾಣಿಸ್ತಿದೆ. ಸೊ ಇದನ್ನು ಯಾವ ರೀತಿ ಓದಬೇಕು ಅಂತ ನಮಗೆ ಗೊತ್ತಾಗಲ್ಲ, ಹೌದಾ. ಸೊ ಈ ನಡುವಿನ ಲೈನ್ಸ್ಗಳನ್ನು ಏನಂತ ಕರೀತಾರೆ, ಅದನ್ನು ಯಾವ ರೀತಿ ಓದಬೇಕು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ನೋಡಿ, ನಾನು ಈ ಇಂಚ್ ಪಟ್ಟಿ ಮೇಲೆ ಯಾವ ರೀತಿ ಲೈನ್ಸ್ ಇದೆ ಅಲ್ವಾ, ಅದೇ ರೀತಿ ಲೈನ್ಸನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಅಂದರೆ ದೊಡ್ಡ ದೊಡ್ಡ ಲೈನ್ಸಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ನೋಡಿ, ಇವಾಗ ಇದು 1ನೇ ಲೈನು, ಹೌದಾ. ಸೊ ಇದಕ್ಕೆ ಏನಂತ ಕರಿತೇವೆ, 1ನೇ ಲೈನ್. ಸಿಂಪಲ್ ಇದೆ, 1ನೇ ಲೈನ್ ಅಂತಲೇ ಕರೀರಿ. ಇದಕ್ಕೆ 2ನೇ ಲೈನು, ಇದಕ್ಕೆ 3ನೇ ಲೈನು, ಇದಕ್ಕೆ 4ನೇ ಲೈನು, ಇದಕ್ಕೆ 5ನೇ ಲೈನು, ಇದಕ್ಕೆ 6ನೇ ಲೈನು, ಇದಕ್ಕೆ 7ನೇ ಲೈನು, ಇದಕ್ಕೆ 8ನೇ ಲೈನು, ಓಕೆನಾ. ಸೊ ಇವಾಗ ಈ 1ನೇ ಲೈನ್, ಎಷ್ಟು ಲೈನ್ನಲ್ಲಿ 1ನೇ ಲೈನ್ ಅದು. ಸೊ ನೋಡಿ, 1ನೇ ಗೆರೆ ಏನಿದೆ ಅಲ್ವಾ, ಅದು 8 ಗೆರೆಗಳಲ್ಲಿ 1ನೇ ಗೆರೆ ಈ ರೀತಿ ಬರಿಬೇಕಾಗತ್ತೆ ನಮಗೆ ಬರೆಯುವಾಗ, ಓಕೆನಾ. ಸೊ ಅದೇ ರೀತಿ ರಿಮೈನಿಂಗ್ ಲೈನ್ಸ್ ಕೂಡ 2ನೇ ಗೆರೆ 2ನೇ ಗೆರೆ ಎಷ್ಟು ಲೈನಲ್ಲಿ, 8 ಲೈನಲ್ಲಿ. 3ನೇ ಗೆರೆ ಎಷ್ಟು ಲೈನಲ್ಲಿ, 3 ಲೈನಲ್ಲಿ. 4ನೇ ಗೆರೆ ಎಷ್ಟು ಲೈನಲ್ಲಿ, 4ನೇ ಲೈನಲ್ಲಿ. ಸಾರಿ, 8ನೇ 4ನೇ ಗೆರೆ 8ನೇ ಲೈನಲ್ಲಿ. ನಂತರ 5ನೇ ಗೆರೆ 8 ಗೆರೆದಲ್ಲಿ. 6ನೇ ಗೆರೆ 8 ಗೆರೆದಲ್ಲಿ. 7ನೇ ಗೆರೆ 8 ಗೆರೆದಲ್ಲಿ. ಆನಂತರ 8ನೇ ಗೆರೆ 8ನೇ ಗೆರೆದಲ್ಲಿ, ಹೌದಾ. ಸೊ ನೀವು ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಅಂತ ನನಗೆ ಇಲ್ಲಿಂದ ಇಲ್ಲಿವರೆಗೆ ಮೇಜರ್ ಮಾಡಬೇಕು ಅಂತ ತಿಳ್ಕೊಳ್ಳಿ, ಓಕೆನಾ. ಇಲ್ಲಿಂದ ಇದು ಎಷ್ಟಿದೆ ಅಂತ. ಸೊ ಅವಾಗ ನಾವು ಎಷ್ಟಂತ ಓದ್ಬೋದು ನೋಡಿ, ಇದು 1 ಇಂಚ್ ಕಂಪ್ಲೀಟ್ ಆಯಿತು, 1 ಇಂಚ್ 2ನೇ ಲೈನು ಅಂತ ಕೂಡ ಓದ್ಬೋದು. ಇಲ್ಲಾಂದರೆ ನೋಡಿ, ಮ್ಯಾಥಮೆಟಿಕ್ಸ್ ಪ್ರಕಾರ, ಗಣಿತದ ಪ್ರಕಾರ ಇದು ಭಾಗ ಹೋಗುತ್ತೆ. ಮೊದಲನೇದು ಭಾಗ ಹೋಗಲ್ಲ, 1/8 ಇದೆ, ಸೊ ಇದು ಭಾಗ ಹೋಗಲ್ಲ. 2/8 ಇದು ಭಾಗ ಹೋಗುತ್ತೆ, 2 1 2 4 ಸೊ 1/4. ಸೊ 2ನೇ ಗೆರೆಗೆ 1/4 ಕೂಡ ಅಂತ ಕರೀತಾರೆ, ಇಲ್ಲಾಂದರೆ 1/4 ಇಂಚು ಕೂಡ ಅಂತ ಕರೀತಾರೆ. ಸೊ ಅದೇ ರೀತಿ ಇದು 3/8 ಇದೆ, ಇದು ಭಾಗ ಹೋಗಲ್ಲ. 4/8 4 1 4 2. ಸೊ ಇದನ್ನು 1/2. ಸೊ ಇದಕ್ಕೆ ಅರ್ಧ ಇಂಚು ಕೂಡ ಅಂತ ಕರೀತಾರೆ. 4ನೇ ಭಾಗವನ್ನು ಅರ್ಧ ಇಂಚು ಕೂಡ ಅಂತ ಕರೀತಾರೆ. 5ನೇ ಭಾಗ ಹೋಗೋದಿಲ್ಲ. 6ನೇ ಭಾಗ 2 3 2 4 ಸೊ 3/4 ಇದಕ್ಕೆ 3/4 ಇಂಚು ಅಂತ ಕರೀತಾರೆ.
ಓಕೆನಾ. ಮತ್ತು 7ನೇ ಭಾಗ ಹೋಗೋದಿಲ್ಲ, 8 8 ಒಂದೇ 8 ಒಂದೇ. ಸೊ ಇದು ನೆಕ್ಸ್ಟ್ ಇಂಚ್ ಆಗಿರುತ್ತೆ, 1 ಇಂಚ್. ಇವಾಗ ನೋಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಓದಬೇಕು ಅಂತ. ಸೊ ನೋಡಿ, ಇದಕ್ಕೆ ಒಂದನೇ ಲೈನ್ ಅಂತಲೇ ಕರಿಬೋದು. ಇದಕ್ಕೆ 2ನೇ ಲೈನ್ಗೆ ನೀವು ಏನಂತ ಕರಿಬೋದು, 1/4 ಇಂಚ್. ಸೊ ಈ ಲೈನ್ಗೆ ನಾವು ಏನಂತ ಕರಿಬೇಕು, 1/4 ಇಂಚ್. ಸೊ ಟೇಪ್ನಲ್ಲಿ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದ್ರ ಕೆಳಗಡೆ ಹೋಗಿದೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ 2ನೇ ಲೈನ್ಗೆ 1/4 ಇಂಚು ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದು ಇದು 3ನೇ ಲೈನು. ಈ 4ನೇ ಲೈನಿಗೆ 1/2 ಇಂಚು ಅಂತ ಕರೀತಾರೆ. ಓಕೆನಾ. ಸೊ ಇದು 5ನೇ ಲೈನು. ಆನಂತರ ಇದು 6ನೇ ಲೈನ್ಗೆ 3/4 ಇಂಚ್ ಅಂತ ಕರೀತಾರೆ, 3/4 ಇಂಚ್. ಸೊ ಇದು 7ನೇ ಲೈನು. ಇದು 8ನೇ ಲೈನಿಗೆ 1 ಇಂಚ್. ಓಕೆನಾ. ಸೊ ಈ ರೀತಿ ನೀವು ಓದಬೇಕಾಗತ್ತೆ. ಸೊ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇದು 1/4 ಇಂಚ್, ಇದು 1/2 ಇಂಚ್, ಮತ್ತು ಇದು 3/4 ಇಂಚ್. ಇದ ನಂತರ 1 ಇಂಚ್, 2 ಇಂಚ್, ಈ ರೀತಿ ಓದ್ತಾ ಹೋಗಬೇಕು. ಸೊ ನೋಡಿ, ಇವಾಗ ಇದು ಆಯಿತು ಸ್ಟಾರ್ಟಿಂಗ್ನಲ್ಲಿ ಯಾವ ರೀತಿ ಓದಬೇಕು ಅಂತ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಯಾವ ರೀತಿ ಓದಬೇಕು ಅಂದರೆ 1 ಇಂಚ್ 1ನೇ ಲೈನ್, 1 ಇಂಚ್ 2ನೇ ಲೈನ್ ಅಂತ ಕೂಡ ಓದ್ಬೋದು, ಇಲ್ಲಾಂದರೆ 1/4 ಇಂಚ್ ಅಂತ ಕೂಡ ಓದ್ಬೋದು. 1/4 ಇಂಚ್, 1/4 ಇಂಚ್. ಈಗ ನೆಕ್ಸ್ಟು 1 3ನೇ ಲೈನು, 1 4ನೇ ಲೈನ್ ಅಂತ ಕೂಡ ಓದ್ಬೋದು, ಇಲ್ಲಾಂದರೆ 1/2 ಇಂಚ್, 1/2 ಇಂಚ್. 1 4ನೇ ಲೈನ್ ಆಯಿತು, 1 5ನೇ ಲೈನ್, 1 6ನೇ ಲೈನ್ ಅಂತ ಕೂಡ ಓದ್ಬೋದು, ಇಲ್ಲಾಂದರೆ 1/4 ಇಂಚ್ ಅಂತ ಕೂಡ ಓದ್ಬೋದು ನೀವು, 1/4 ಇಂಚ್. ನೆಕ್ಸ್ಟು 1 7ನೇ ಲೈನು, ಆನಂತರ 2 ಇಂಚ್. ಸೊ ಈ ರೀತಿ ಇಂಚ್ ಪಟ್ಟಿಯನ್ನು ಓದಬೇಕಾಗತ್ತೆ. ಸೊ ಇವಾಗ ನಾನು ಆಗಲೇ ತೋರಿಸಿದ ಪ್ರಕಾರ ಈ ಪೇಪರ್ದು ಮೇಜರ್ಮೆಂಟ್ ನೋಡಿ, ಇವಾಗ ನಿಮಗೆ ಅರ್ಥ ಆಗುತ್ತೆ ಎಷ್ಟಿದೆ ಅಂತ. ನೋಡಿ, 8 2 ಲೈನ್ ಇದ್ದಾಗ ಏನಂತ ಓದ್ತೀವಿ ನಾವು, 2ನೇ ಲೈನು ಅಥವಾ 1/4 ಇಂಚ್. ಸೊ ಏನಂತ ಓದಬೇಕು, 8/4 ಇಂಚ್. ಜಸ್ಟ್ ಎಲ್ಲ ಸೇಮು, 1 ಇಂಚ್ 2 ಇಂಚ್ ಎಲ್ಲ ಸೇಮ್ ಬರುತ್ತೆ. ಅದ್ರ ಮುಂದ್ಗಡೆ ಅಷ್ಟೇ 2 ಲೈನ್ ಇದ್ದಾಗ 1/4 ಇಂಚ್ ಹಾಕಬೇಕು, 4ನೇ ಲೈನ್ ಇದ್ದಾಗ 1/2 ಇಂಚು, 6ನೇ ಲೈನ್ ಇದ್ದಾಗ 3/4 ಇಂಚು. ಇದಷ್ಟೇ ಚೇಂಜ್ ಆಗುತ್ತೆ, ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. 1ನೇ ಲೈನ್ 1 ಇಂಚ್ 1ನೇ ಲೈನ್, 1 ಇಂಚ್ 2ನೇ ಲೈನ್ ಬೇಕಾದರೂ ಕೂಡ ಓದ್ಬೋದು. ಈ ರೀತಿ ನೀವು ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಇದೆ ಅಲ್ವಾ, ಆ ರೀತಿ ಈ ಇಂಚಸನ್ನು ಓದ್ಕೋಬೋದು. ಸೊ ಐ ಹೋಪ್ ನಿಮಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೇನಾದರೂ ಡೌಟ್ಸ್ ಬಂದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.